ಸರ್ ನಮ್ಮ ಜನಗಳು ಹೇಗೆ ಅಂತಂದ್ರೆ ಕಿಡ್ನಿಗೆ ಏನಾದ್ರೂ ಒಂದ್ ಸ್ವಲ್ಪ ಡ್ಯಾಮೇಜ್ ಮತ್ತೆ ಏನಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಡೋದು ಹ್ಮ್ ಫಸ್ಟ್ ಹ್ಮ್ ಹಿಂಗ ಆಗ್ತಾ ಇದೆ ನನ್ನ ಬಾಡಿಯಲ್ಲಿ ಅಂತ ಗೂಗಲ್ ಒಂದಷ್ಟು ಕೊಡುತ್ತೆ ಹೌದು ಹೌದು ಸ್ಟ್ಯಾಟಿಸ್ಟಿಕ್ಸ್ ಏನೋ ಸಮಥಿಂಗ್ ಏನೋ ಒಂದು ಕೊಡುತ್ತೆ ಅವಾಗ ಹೌದು ಅವರೇ ಡಾಕ್ಟರ್ ಆಗ್ಬಿಡ್ತಾರೆ. ಹೌದೌದು ಸರ್ ಇಂತಹ ಕೇಸಸ್ಗಳು ಸರ್ ಬಂದಿದ್ಯಾ ಬಹಳಷ್ಟು ನಿಮ್ಗೆ? ಬಹಳಷ್ಟು ಯಾಕಂದ್ರೆ ಅದು ಗೂಗಲ್ ಡಾಕ್ಟರ್ ಅಂತಾನೆ ಹಾ. ಹೇಳ್ತೀವಿ ನಾವು. ಇನ್ಫ್ಯಾಕ್ಟ್ ಎಷ್ಟೋ ಸತಿ ಬರುತ್ತೆ ಫಾರ್ವರ್ಡ್, ಹ್ಮ್. ನಾನು ಅವ್ರು ಗೂಗಲ್ ಡಾಕ್ಟರ್ ಹಾಕ್ಬಿಟ್ಟಿರ್ತಾರೆ. ಹ್ಮ್. ನೀವು ಗೂಗಲ್ ಇಂದ ಗೂಗಲ್ ಒಪಿನಿಯನ್ ಮುಂಚೆ ಹ್ಮ್. ತಗೊಂಬಂದಿದ್ರೆ ನಮ್ಮ ಹತ್ರ ನೀವು ಬರಲೇಬೇಡಿ ಅಂತ. ಹ್ಮ್. ಯಾಕಂದ್ರೆ ಅದು ಫಸ್ಟ್ ಆಫ್ ಆಲ್ ಅದು ಅವ್ರಿಗೆ ಏನು ಪ್ರಾಬ್ಲಮ್, ಗೂಗಲ್ ಇನ್ಫಾರ್ಮೇಶನ್ ತಗೋಬಾರ್ದು ಅಂತಲ್ಲ. ಇಟ್ಸ್ ಅ ಗುಡ್, ಎಲ್ಲ ಇನ್ಫಾರ್ಮೇಶನ್ ಇದೆ, ಬಟ್ ಜಾಸ್ತಿ ಇದೆ ಇನ್ಫಾರ್ಮೇಶನ್, ಓವರ್ಲೋಡೆಡ್ ಇನ್ಫಾರ್ಮೇಶನ್. ನಿಮ್ಗೆ ಏನು ಗೊತ್ತಿಲ್ಲ, ನಿಮ್ಗೆ ಅಪ್ಲೈ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಹ್ಮ್. ಸೊ ಅಲ್ಲೇ ಮಿಸ್ಲೀಡಿಂಗ್ ಆಗೋದು, ಓವರ್ಲೋಡ್ ಇನ್ಫಾರ್ಮೇಶನ್, ಮತ್ತೆ ನಿಮಗೆ ಏನು ಅನ್ವಯಿಸುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಆಮೇಲೆ ಅದು ಎಷ್ಟು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಿಮ್ಗೆ ಒಂದ್ಸತಿ ನೋಡಿ, ಇನ್ಫಾರ್ಮೇಶನ್ ಜಾಸ್ತಿ ಸಿಕ್ಕಿದಷ್ಟು ಟೆನ್ಷನ್ ಜಾಸ್ತಿ ಆಗುತ್ತೆ ಹೌದು. ಅಲ್ವಾ? ಹ್ಮ್. ಸೊ ಒಂದೊಂದ್ಸತಿ ಇನ್ಫಾರ್ಮೇಶನ್ ಸಿಗೋದು ಇಟ್ಸ್ ನಾಟ್ ಗುಡ್ ಥಿಂಗ್. ಸೊ ನಾವು ಹೇಳ್ತೀವಿ, ಎಷ್ಟೋ ಸತಿ ಪೇಷಂಟ್ ಹೇಳ್ತೀವಿ, ಅಫ್ಕೋರ್ಸ್ ಅದು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಒಂದ್ಸತಿ ಹೇಳ್ತೀವಿ ಇನ್ಫಾರ್ಮೇಶನ್ ಏನು ಬೇಡ ನಿಮಗೆ ಅಂತ, ಒಂದ್ಸತಿ ಹೇಳ್ತೀವಿ ಇನ್ಫಾರ್ಮೇಶನ್ ಜಾಸ್ತಿನೂ ತಗೋಬೇಡಿ ಅಂತ. ಎರಡೂ ಇದೆ. ಬಟ್ ಯಾವಾಗ ತೊಂದರೆ ಇದೆಯೋ ಆ ಟೈಮಲ್ಲಿ ಬೆಟರ್ ನಾಟ್ ಟು ಸೀಕ್ ಇನ್ಫಾರ್ಮೇಶನ್. ಯಾವಾಗ ಸೀಕ್ ಇನ್ಫಾರ್ಮ್ ಮಾಡಬೇಕು, ನೀವು ಇನ್ನೇನು ಸ್ವಲ್ಪ ಗೊತ್ತಾಗ್ತಿದೆ, ಬಿ ಪಿ ಶುಗರ್ ಶುರುವಾಗಿದೆ, ಇಲ್ಲ ನಂಗೆ ವೆಯ್ಟ್ ಜಾಸ್ತಿ ಆಗ್ತದೆ, ಇಲ್ಲ ನಂಗೆ ಸ್ಟ್ರೆಸ್ ಇದೆ, ಆ ಟೈಮಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಒಳ್ಳೇದು. ನೀವು ಕಾಯಿಲೆಗಳು ಶುರು ಆದ್ಮೇಲೆ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಅದು ನಾಟ್ ಗುಡ್. ಅವಾಗ ಏನು ಮಾಡ್ಬೇಕಂದ್ರೆ, ಒಂದು ಯಾರು ನೋಡ್ಕೊಂತಾರೆ, ತಂದೆ ತಾಯಿ, ಮಿಸ್ಸಸ್, ವೈಫ್, ಹಸ್ಬೆಂಡ್, ಅವ್ರ ಕೈಲಿ ಬಿಟ್ಬಿಡಿ. ಇನ್ನೊಂದು ನಿಮ್ಮ ಡಾಕ್ಟರ್ ಕೈಲಿ ಬಿಟ್ಬಿಡಿ. ಮೂರನೇದು ದೇವ್ರ ಮೇಲೆ ಬಿಟ್ಬಿಡಿ. 3 ಜನ ಬಿಟ್ಬಿಟ್ಟು ನೀವು ಅವ್ರು ಹೇಳ್ದಂಗೆ ಕೇಳಿ. ಆ ಟೈಮಲ್ಲಿ ಇನ್ಫಾರ್ಮೇಶನ್ ತಗೊಂಡ್ರೆ ಇದೇ ಪ್ರಾಬ್ಲಮ್ ಆಗೋದು. ಏನೋ ಜಾಸ್ತಿ ಇನ್ಫಾರ್ಮೇಶನ್ ಸಿಕ್ಕಷ್ಟು ನಿಮ್ಗೆ ಟೆನ್ಷನ್ ಜಾಸ್ತಿ. ಸರ್ ಇದು ಡೇಂಜರ್ ಅನ್ಸುತ್ತಲ್ವಾ ಸರ್? ಏನು ಇನ್ಫಾರ್ಮೇಶನ್ ಜಾಸ್ತಿ? ಇನ್ಫಾರ್ಮೇಶನ್ ಜಾಸ್ತಿ, ಆಮೇಲೆ ಈ ರೀತಿ ಅವ್ರವ್ರೇ ಮೆಡಿಸಿನ್ಸ್ ತಗೊಳ್ಳೋದು, ಏನೋ ಒಂದಷ್ಟು ಮೆಡಿಸಿನ್, ಸೆಲ್ಫ್ ಮೆಡಿಕೇಶನ್ ಅಂತೂ. ಸೊ ಇನ್ನೊಂದು ಕಾರಣ, ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆಗೋದು ಕಾರಣ ಒಂದು, ಅಫ್ಕೋರ್ಸ್ ನಾ ಹೇಳ್ದಂಗೆ ಬಿ ಪಿ, ಶುಗರು, ಈ ವೆಯ್ಟ್ ಜಾಸ್ತಿ ಆಗೋದು, ಇದೆಲ್ಲ ಒಂದು ಕಾರಣ ಇದ್ರೆ, ಇನ್ನೊಂದು ಕಾರಣ ಸೆಲ್ಫ್ ಮೆಡಿಕೇಶನ್. ಅದು ಒಂದು ಕಾರಣ ಕಿಡ್ನಿ ಪ್ರಾಬ್ಲಮ್ ಆಗೋಕ್ಕೆ. ಸ್ಪೆಷಲಿ ಈಗ ಏನಾದ್ರೆ ಕೂತಲ್ಲೇ ಇರ್ತಾರಲ್ಲ, ಜಾಯಿಂಟ್ಸ್ ಎಲ್ಲ ಹಿಡ್ಕೊಂಡ್ಬಿಡುತ್ತೆ, ಮೂಳೆಗಳೆಲ್ಲ, ಎಲ್ಲ ಜಾಯಿಂಟ್ಗಳು ಹಿಡ್ಕೊಂಡ್ಬಿಡುತ್ತೆ, ಕೀಳುಗಳೆಲ್ಲ ಹಿಡ್ಕೊಂಡ್ಬಿಡುತ್ತೆ, ಕೂತಿರ್ತಾರೆ, ನೋವು ಅಂತ ಹೇಳ್ತಾರೆ. ಕೌಂಟ್ರಿಗೆ ಹೋದ್ರೆ ಒಂದು ಪೇನ್ ಕಿಲ್ಲರ್ಸ್ ಕೊಟ್ಬಿಡ್ತಾರೆ. ಪೇನ್ ಕಿಲ್ಲರ್ಸು ಈ ಥರ ಮಲ್ಟಿಪಲ್ ಬೇರೆ ತೊಂದರೆ ಇದ್ದಾಗ ಇಟ್ಸ್ ನಾಟ್ ಗುಡ್. ಅದು ಕಿಡ್ನಿ ತೊಂದರೆ ಕೊಡುತ್ತೆ. ಸೊ ನಾನು ಕೇಳಿದ್ರೆ, ಸೆಲ್ಫ್ ಮೆಡಿಕೇಶನ್ ಅಲ್ಲಿ ಪೇನ್ ಕಿಲ್ಲರ್, ಸ್ಪೆಷಲಿ ದೇರ್ ಆರ್ ಸಮ್ ಸ್ಪೆಷಲ್ ಪೇನ್ ಕಿಲ್ಲರ್ಸ್ ಕಾಲ್ಡ್ ನಾನ್ ಸ್ಟಿರಾಯ್ಡಲ್ ಇನ್ಫ್ಲಮೇಟರಿ ಏಜೆಂಟ್ಸ್ ಅಂತ. ಇವು ಮಾಮೂಲಿ ಕ್ರೋಸಿನ್ 500 ಅಥವಾ ಪ್ಯಾರಾಸಿಟಮಾಲ್ 500 ಅಥವಾ 650 ತೊಗೊಂಡ್ರು ಏನೂ ಆಗಲ್ಲ ಯೂಶಲಿ. ಅದು ಬೇರೆ ಆಗ್ಬೋದು, ಲೈಕ್ ಲಿವರ್ ಪ್ರಾಬ್ಲಮ್ ಆಗ್ಬೋದು, ಬಟ್ ಕಿಡ್ನಿಗೆ ಯೂಶಲಿ 99% ಏನೂ ಆಗಲ್ಲ. ಅದೇ ನೀವು ಈ ಸ್ಪೆಷಲ್ ಪೇನ್ ಕಿಲ್ಲರ್ಸ್ ಅಂತ ಹೇಳಿದ್ನಲ್ಲ, ಅದು ರಿಲೀಫ್ ಚೆನ್ನಾಗಿ ಕೊಡುತ್ತೆ. ಯಾವುದೋ ಹೊಸ ಇದು ನಾನ್ ಸ್ಟಿರಾಯ್ಡಲ್ ರಿಲೀಫ್ ಫಸ್ಟ್ ಕ್ಲಾಸ್ ತೊಗೊಂಡಿದ ತಕ್ಷಣ ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಹೋಗಿ ಫುಟ್ಬಾಲ್ ಆಡೋಣ ಹಂಗೆ ಅಂತ ಅನ್ಸುತ್ತೆ. ಬಟ್ ಒಳಗಡೆ ಕಿಡ್ನಿ ಡ್ಯಾಮೇಜ್ ಕೊಡುತ್ತೆ. ಸ್ಪೆಷಲಿ ನಿಮ್ಗೆ ಈ ಪ್ರಾಬ್ಲಮ್ ಎಲ್ಲ ಇದ್ರೆ, ಅದು ಬಿ ಪಿ, ಶುಗರು ಅವೆಲ್ಲ ಇದ್ರೆ, ಅದು ಇದು ಎರಡು ಸೇರಿ ಏನಾಗುತ್ತೆ ಅಂದ್ರೆ 1+1 ಆಗಲ್ಲ, 2 ಆಗಲ್ಲ, 1+1 11 ಆಗ್ಬಿಡುತ್ತೆ. ಸೊ ಸೆಲ್ಫ್ ಮೆಡಿಕೇಶನ್ ಇಸ್ ಆಂಟಿಬಯೋಟಿಕ್ಸ್ ಅಷ್ಟೇ. ಮೋಸ್ಟ್ ಆಫ್ ದ ಆಂಟಿಬಯೋಟಿಕ್ಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕಿಡ್ನಿ ಮೇಲೆ ಎಫೆಕ್ಟ್ ಬರುತ್ತೆ. ಅದನ್ನ ಹೆಂಗೆ ಐಡೆಂಟಿಫೈ ಮಾಡಬೇಕು ಅದು ಗೊತ್ತಿರಲ್ಲ ಅವ್ರಿಗೆ. ಆಮೇಲೆ ಎಷ್ಟು ದಿವಸ ತಗೋಬೇಕು ಅಂತಲೂ ಗೊತ್ತಿರಲ್ಲ, ಯಾವ ಆಂಟಿಬಯೋಟಿಕ್ ಸೇಫ್ ಅಂತಲೂ ಗೊತ್ತಿರಲ್ಲ ಅವ್ರಿಗೆ. ಸೊ ಅದಕ್ಕೆ ಅಗೇನ್ ಸೆಲ್ಫ್ ಮೆಡಿಕೇಶನ್ನು, ಯಾವುದೇ ಪೇನ್ ಕಿಲ್ಲರ್ಸ್ ಕಾಮನ್ ಇವೆರಡೇ ನೀವು ನೋಡಿದ್ರೆ. ಇನ್ನೊಂದು ಮೂರನೇದು ಗ್ಯಾಸ್ ಮೆಡಿಸಿನ್ ಅಂತ ಎಲ್ಲರೂ ತಗೊಂತಾರೆ. ಕೌಂಟ್ರಿಗೆ ಹೋಗಿ ನೀವು ಗ್ಯಾಸ್ ಆಗ್ತಿದೆ ಅಂದ್ರೆ ಅದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಬಟ್ ಆದ್ರೂ ಒಂದು ಗ್ಯಾಸ್ ಮೆಡಿಸಿನ್ ತಿನ್ಬಿಡ್ತಾರೆ. ಈಗ ಲಿಟ್ರೇಚರ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಬಂದಿದೆ. ಸ್ಪೆಷಲಿ PPI ಅಂತಾರೆ, ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ. ಅದು ನೀವು ಜಾಸ್ತಿ ತಗೊಂಡು ಅದು ಕಿಡ್ನಿ ಮೇಲೆ ಎಫೆಕ್ಟ್ ಕೊಡುತ್ತೆ. ಸೊ ಸೆಲ್ಫ್ ಮೆಡಿಕೇಶನ್ ಇನ್ ದ ಫಾರ್ಮ್ ಆಫ್ ನೀವು PPIs ಆಗಲಿ, ಅಂದರೆ ಈ ಗ್ಯಾಸ್ ಮೆಡಿಸಿನ್ ಆಗಲಿ, ಪೇನ್ ಕಿಲ್ಲರ್ಸ್ ಆಗಲಿ, ಆಂಟಿಬಯೋಟಿಕ್ಸ್ ಆಗಲಿ, ದೇ ಆರ್ ವೆರಿ ಗೋಯಿಂಗ್ ಟು ಬಿ ಡೇಂಜರ್ಸ್ ಟು ಕಿಡ್ನೀಸ್. ಸರ್ ಇವಾಗ ಓವರ್ ಡೋಸೇಜ್ ಟ್ಯಾಬ್ಲೆಟ್ಸ್ ತಗೊಳ್ತಾರಲ್ಲ, ಅದು ಚೆನ್ನಾಗಿರೋ ಕಿಡ್ನಿನೂ ಕೂಡ ಏನಾದರೂ ಡ್ಯಾಮೇಜ್ ಮಾಡಬಹುದಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಓವರ್ ಡೋಸೇಜ್ ಅಂದ್ರೆ, ಇವಾಗ ಜ್ವರ ಬಂದಿರುತ್ತೆ, ಸರ್ ನನಗೆ ಆಗ್ತಾನೆ ಇಲ್ಲ, ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇರೋ ಟ್ಯಾಬ್ಲೆಟ್ಸ್ ಕೊಡಿ ಅಂತ ತಗೊಳ್ತಾರೆ. ಸೊ ಅಂತದ್ದು ತಗೊಳ್ತಾನೆ ಬಂದ್ರೆ ಕಿಡ್ನಿ ಮೇಲೆ ಏನಾದ್ರು ಪರಿಣಾಮ ಹೌದು. ಯಾವುದೇ ಮೆಡಿಸಿನ್ ನಂಗೆ ಗೊತ್ತಿರೋಂಗೆ 70 to 80% ಆಫ್ ದ ಮೆಡಿಸಿನ್ಸ್ ಅಲ್ವಾ ಎಲ್ಲ ಕಿಡ್ನಿನೇ ತೆಗಿಯೋದು ಬಾಡಿಯಿಂದ. ಕೆಲವೊಂದು ಮೆಡಿಸಿನ್ಸು ಲಿವರು ತೆಗೆಯುತ್ತೆ, ಬಟ್ ಮೋಸ್ಟ್ ಆಫ್ ದ ಮೆಡಿಸಿನ್ಸು ನೀವು ತಗೊಂಡ್ರೆ ಅದಲ್ಲಿ ಉಳ್ಕೊಂಡಿರೋ ಮೆಡಿಸಿನ್ಸ್ ಇರುತ್ತಲ್ಲ, ತಗೊಂಡ್ರೆ ಎಲ್ಲಾನು ಬಳಕೆ ಆಗಲ್ಲ ಬಾಡಿಗೆ. ಕೆಲವೊಂದು ಉಳ್ಕೊಂಡ್ಬಿಡುತ್ತೆ, ಕೆಲವು
ಅದು ಮೆಡಿಸಿನ್ಸು ಏನಂತಾರೆ ಮೆಟಬಲೈಸ್ ಆಗುತ್ತೆ ಅಂತಾರೆ. ಅಂದ್ರೆ ಒಳಗಡೆ ಹೋಗ್ಬಿಟ್ಟು ಅದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಅದನ್ನ ಮಾಡ್ತಾರೆ. ಅದು ಎಲ್ಲಾನು ಬಾಡಿ ಅದನ್ನ ಯೂಸ್ ಮಾಡಲ್ಲ, ಕೆಲವೊಂದು ಸ್ವಲ್ಪ ಉಳ್ಕೊಂಡ್ಬಿಡುತ್ತೆ, ಅದನ್ನ ಕಿಡ್ನಿನೇ ತೆಗಿಯೋದು. ಆಮೇಲೆ ಈ ಮೆಡಿಸಿನ್ಸ್ ಅದನ್ನು ಹೋಗ್ಬಿಟ್ಟು ವೇಸ್ಟ್ ಆಗುತ್ತೆ ಬಾಡಿಲೂ ತಗೊಂತಿರಲ್ಲ, ಅದ್ರ ಎಫೆಕ್ಟ್ ಆದ್ಮೇಲೆ ಅದು ಅದು ಒಂದು ವೇಸ್ಟ್ ತರನೇ ಆಗ್ಬಿಡುತ್ತೆ. ಆ ವೇಸ್ಟನ್ನು ನೀವು ಒಂದೊಂದ್ಸಲ ಬಾಡಿಗೆ ಸೈಡ್ ಎಫೆಕ್ಟ್ ಕೊಡುತ್ತೆ. ಸೊ ಯಾವ್ದು ಯೂಸ್ ಆಗಿಲ್ವೋ ಮತ್ತೆ ಯೂಸ್ ಆಗಿರೋ ವೇಸ್ಟ್ ಇದೆಲ್ಲ ಅದು ಕಿಡ್ನಿಗೆ ಬಾಡಿ ಸೈಡ್ ಎಫೆಕ್ಟ್ ಕೊಡುತ್ತೆ. ಸೊ ಅದನ್ನು ಕಿಡ್ನಿ ತೆಗಿಯೋದ್ರಿಂದ ನೀವು ಕಿಡ್ನಿ ಕೆಡ್ತಾ ಬಂದ್ರೆ ಅದು ಬಾಡಿಲಿ ಸೇರಿಕೊಂಡು ಮತ್ತೆ ಅದು ಕಿಡ್ನಿಗೆ ಎಫೆಕ್ಟ್ ಕೊಡುತ್ತೆ, ಕಿಡ್ನಿ ಮೇಲೆ ಎಫೆಕ್ಟ್ ಕೊಡುತ್ತೆ, ಬೇರೆ ಅಂಗಗಳ ಮೇಲೆ ಎಫೆಕ್ಟ್ ಕೊಡುತ್ತೆ. ಒಂದು ತಿಳ್ಕೊಬೇಕು, ಮೆಡಿಸನ್ ತಗೊಳ್ಳೋದ್ರಿಂದ ಬರೀ ಕಿಡ್ನಿ ಮೇಲೆ ಅಲ್ಲ, ಕಿಡ್ನಿ ಕೆಟ್ಟೋದ್ರೆ ಆ ಮೆಡಿಸಿನ್ಸ್ ಬೇರೆ ಅಂಗಗಳಿಗೂ ಎಫೆಕ್ಟ್ ಆಗುತ್ತೆ. ಸೊ ದಟ್ ಇಸ್ ಇಂಪಾರ್ಟೆಂಟ್. ಓಕೆ ಸರ್, ರೀಸೆಂಟ್ ಆಗಿ ನನ್ನ ಒಬ್ರು ಕೊಲ್ಲಿಗಿಗೆ ಕಿಡ್ನಿ ಸ್ಟೋನ್ಸ್ ಆಗಿತ್ತು. ಸೊ ಅವ್ರ ಅಂದ್ರೆ 2 mm 3 mm ಅಂತ ಹೇಳಿದ್ರಂತೆ ಡಾಕ್ಟ್ರು. ಸೊ ಅವ್ರೇನ್ ಮಾಡಿದ್ರು, ಮನೆಗೆ ಹೋಗ್ಬಿಟ್ಟು ಅವರೇ ಮೆಡಿಸಿನ್ ಮಾಡ್ಕೊಂಡ್ರು. ಸೊ ಅದು ಅವರಿಗೆ ಲೈಕ್ ನೆಗೆಟಿವ್ ಆಗಿ ಅವ್ರ ಬಾಡಿಗೆ ಇಂಪ್ಯಾಕ್ಟ್ ಆಯ್ತು. ಸೊ ಈ ರೀತಿ ಎಳ್ನೀರ್ ಕುಡಿಯೋದು, ಅವರೇ ಮೆಡಿಕೇಶನ್ ನ ಮಾಡ್ಕೊಳ್ಳೋದು, ಡಾಕ್ಟರ್ನ ಸಂಪರ್ಕ ಮಾಡದೆ, ಇದು ಎಷ್ಟು ಡೇಂಜರ್ ಸರ್? ಅಗೇನ್ ಸ್ಟೋನ್ ಅಲ್ಲಿ ಒಂದೇನಂದ್ರೆ ಅಡ್ವಾಂಟೇಜು, ನಿಮ್ಗೆ ಪೇಯ್ನ್ ಬರುತ್ತೆ. ಅದೊಂದು ಕಾಯಿಲೆಯಲ್ಲಿ ಕಿಡ್ನಿ ಸ್ಟೋನ್ಸ್ ಇದ್ರೆ ಪೇಯ್ನ್ ಬರುತ್ತೆ. ಸೊ ಪೇಯ್ನ್ ನಿಮ್ಗೆ ಸ್ಟೋನ್ ಗೊತ್ತಾಗ್ಬಿಡುತ್ತೆ ಬೇಗಲಿ ಒಳಗಡೆ ಇದ್ರೆ. ಇವಾಗ ಶುಗರ್ BP ಅಥವಾ ಮೆಡಿಸಿನ್ಸ್ ತೊಗೊಂಡ್ರೆ ಕಿಡ್ನಿ ಮೇಲೆ ಎಫೆಕ್ಟ್ ಬಂದರೆ ಏನು ಸಿಂಪ್ಟಮ್ಸ್ ಬರಲ್ಲ. ಅದೇ ನೀವು ಸ್ಟೋನ್ ಇದ್ರೆ ಯೂಶಲಿ 80% ಟೈಮ್ಸ್ ಪೇಯ್ನ್ ಬಂದ್ಬಿಡುತ್ತೆ. ಹೋಗಿ ನೀವು ಡಾಕ್ಟರ್ ಕಂಡುಹಿಡಿ ಆಮೇಲೆ ಕನ್ಸಲ್ಟ್ ಮಾಡ್ಬೋದು. ಬಟ್ ಈ ಸೆಲ್ಫ್ ಮೆಡಿಕೇಶನ್ ಇದೆಲ್ಲ, ಈ 2 to 3 mm ಅಂದರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿರಬೇಕು ಈ ಸ್ಟೋನು ಬರೋಕ್ಕೆ ಕಾರಣ ಎಂತಿರಬೇಕು. ಅಗೇನ್ ಅನ್ಫಾರ್ಚುನೇಟ್ಲಿ ಎಷ್ಟೋ ಜನಕ್ಕೆ ಎಷ್ಟೋ ನಾವು ಸೈನ್ಸಲ್ಲಿ ಮುಂದುವರೆದ್ರು ಎಷ್ಟೋ ಜನಕ್ಕೆ ಇದು ಏನಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಸ್ಟೋನ್ ಕೆಲವೊಂದು ಜೀನ್ಸಲ್ಲಿ ಬರುತ್ತೆ, ಕೆಲವರಿಗೆ ಜೀನ್ಸಲ್ಲಿ ಪ್ರಾಬ್ಲಮ್ ಇದ್ರಲ್ಲಿ ಬರುತ್ತೆ, ಕೆಲವೊಂದು ಸತಿ ಡಯಟಲ್ಲಿ ಬರುತ್ತೆ, ಕೆಲವೊಂದು ಸತಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಎಸ್ಪೆಷಲಿ ನೀರು ಜಾಸ್ತಿ ಕುಡಿಲಿಲ್ಲ ಅಂತ ಬರುತ್ತೆ. ಬಟ್ ಇವೆಲ್ಲ 100% ಅಂತಲ್ಲ, ಎಲ್ಲರಿಗೂ ಬರೋ. ಇವಾಗ ನೀವು ನಿಮ್ಮ ಗ್ಯಾಂಗಲ್ಲಿ ಒಂದು 10 ಜನ ಇದ್ದಾರೆ ಅನ್ಕೊಳ್ಳಿ, ಅದ್ರಲ್ಲಿ 10 ಜನನೂ ನೀರು ಕುಡಿಲಿಲ್ಲ ಅಂತ 10 ಜನಕ್ಕೂ ಕಲ್ ಬರಲ್ಲ, ಎಲ್ಲೋ ಒಬ್ರಿಗಿಬ್ಬರು ಬರುತ್ತೆ. ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬೇರೆ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಸೊ ಸ್ಟೋನು ನಿಮಗೆ ಕ್ಲಿಯರ್ ಕಟ್ ಕಾರಣ ಇಲ್ಲ ಅಂದರೂ ಕೆಲವೊಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಇದೆ. ನಾನು ಹೇಳಿದಲ್ಲ, ಡಯಟಲ್ಲಿ ಫಾರ್ ಎಕ್ಸಾಂಪಲ್ ಡಯಟಲ್ಲಿ ಜಾಸ್ತಿ ಉಪ್ಪು ತಿಂದರೆ, ಅಥವಾ ಕೆಲವೊಂದು ವೆಜಿಟೇಬಲ್ಸ್ ಇದೆ, ಸೊ ಅಥವಾ ನೀರು ಕಡಿಮೆ ಕುಡಿದ್ರೆ, ಅಥವಾ ನಾನ್ ವೆಜ್ ಸ್ಪೆಷಲಿ ರೆಡ್ ಮೀ ಇದು ಅನಿಮಲ್ ಬೇಸ್ಡ್ ಪ್ರೋಟೀನ್ ಅಂತ ಹೇಳ್ತಾರೆ, ಅವೆಲ್ಲ ತಿಂದರೆ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಅದು ಬರುತ್ತೆ ಅನ್ನೋಕ್ಕಿಂತ ಒಂದ್ಸತಿ ಬಂದ ಮೇಲೆ ಅದನ್ನು ತಿನ್ನೋದು ಕಡಿಮೆ ಮಾಡಬೇಕು. ಓಕೆ, ಸೊ ಬಂದ ಮೇಲೆ ಸ್ಟೋನು ಅದನ್ನು ಜಾಸ್ತಿ ದೊಡ್ಡದು ಮಾಡಬಾರ್ದು, ಅಥವಾ ಅಂದರೆ ಅವಾಗ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ನೀವು. ಸೊ ನೀರು ಜಾಸ್ತಿ ಕುಡಿಬೇಕು, ಉಪ್ಪು ಕಡಿಮೆ ತಿನ್ನಬೇಕು, ಕೆಲವೊಂದೆಲ್ಲ ತರಕಾರಿ ತಿನ್ನಬಾರ್ದು, ನಾನ್ ವೆಜ್ ಕಡಿಮೆ ತಿನ್ನಬೇಕು. ಬಟ್ ಇವೆಲ್ಲ ಸ್ಟೋನ್ ಫಾರ್ಮ್ ಆಗುತ್ತೆ, ಇನ್ನೂ ಅಷ್ಟು ಲಿಟ್ರೇಚರ್ ಕ್ಲಿಯರ್ ಇಲ್ಲ. ಕೆಲವೊಂದು ಜೀನ್ಸಿಂದ ಡೆಫಿನೆಟ್ ಬರುತ್ತೆ. ಸೊ ನಿಮ್ಮ ಪ್ರಶ್ನೆ ಸೆಲ್ಫ್ ಮೆಡಿಕೇಶನ್ ಕೇಳಿದ್ರೆ, ಸ್ಟೋನ್ಗೆ ಮಾತ್ರೆಗಳು ಇಲ್ವೇ ಇಲ್ಲ. ನಿಮ್ಗೆ ಗೊತ್ತಿರಬೇಕು, ದಿಸ್ ಇಸ್ ನೋ ಮೆಡಿಸಿನ್ ಫಾರ್ ಇದು ಸ್ಟೋನ್ಗೆ. ಯಾವ ಮಾತ್ರೆ ಕೊಟ್ಟರು ಅದೇನು ಕರಗಲ್ಲ. ಮತ್ತೆ ಅದನ್ನ ಹೇಗೆ ಆಚೆ ತೆಗೆಯೋದು? ಅದು ತೆಗಿಬೇಕಂದ್ರೆ ಅದು ಯೂಶಲಿ ನೀರು ಚೆನ್ನಾಗಿ ಕುಡಿದ್ರೆ ಅದು ಫ್ಲೋ ಬಂದ್ಬಿಡುತ್ತೆ ಒಂದ್ಸತಿ. ಓಕೆ, ಒಂದ್ಸತಿ ಏನಾದ್ರು ದೊಡ್ಡದಾಗ್ಬಿಟ್ರೆ ಅದನ್ನ ಆಪರೇಷನ್ ತೆಗಿಲೇಬೇಕು. ಸರ್, ಅದರಿಂದ ಏನಾದ್ರು ಕಿಡ್ನಿ ಫೇಲ್ಯೂರ್ ಆಗುವಂತಹ ರಿಸ್ಕ್ ಇದೆಯಾ ಹಾಗೆ ಬಿಟ್ಕೊಂಡ್ರೆ? ಹೌದು, ಅದಕ್ಕೆ ನಾವು ಹೇಳ್ತೀವಿ, ಯಾರಿಗೆ ಸ್ಟೋನ್ ಇದೆಯೋ ಅವಾಗ ಸ್ಕ್ಯಾನ್ ಮಾಡಿಸ್ಕೋಬೇಕು, ಅವಾಗ ಕಿಡ್ನಿ ಟೆಸ್ಟ್ ಮಾಡಿಸ್ಕೋಬೇಕು ಅಂತ. ಅದೇ ಹೇಳಿದ್ನಲ್ಲ, ಸ್ಟೋನ್ ಎಷ್ಟಿದೆ, 1 2 3 4 2 ಕಡೆನೂ ಇದೆಯಾ, ಎಲ್ಲಿದೆ ಸ್ಟೋನು, ಕಿಡ್ನಿಲಿ ಇದೆಯಾ, ಯುರೇಟ್ ಅಂದ್ರೆ ಕಿಡ್ನಿಯಿಂದ ಒಂದು ಪೈಪ್ ಬರುತ್ತೆ ಯುರೇಟರ್ ಅಂತ, ಸೊ ಅಂತ ಕಡೆ ಇದೆ ಎಲ್ಲಿ ಅಂತ. ಯಾಕಂದ್ರೆ ಯುರೇಟರ್ ಇದ್ರೆ ನೋವು ಬರುತ್ತೆ, ಬ್ಲಾಕು ಆಗ್ಬಿಡುತ್ತೆ, ಅವಾಗ ಬೇಗ ಕಿಡ್ನಿ ಪ್ರಾಬ್ಲಮ್ ಶುರು ಆಗುತ್ತೆ. ಅದೇ ನಿಮ್ಮ ಕಿಡ್ನಿಲಿ ಲೋವರ್ ಪೋಲ್ ಅಪ್ಪರ್ ಪೋಲ್ ಅಂತ ಇರುತ್ತೆ, ಅಲ್ಲಿ 1 2 ಸ್ಟೋನ್ ಇದ್ರೆ ಯೂಶಲಿ ಏನು ಆಗಲ್ಲ. ನೀವು ಚೆನ್ನಾಗಿ ಡಯಟ್ ಫಾಲೋ ಮಾಡ್ಕೊಂಡು ನೀರು ಚೆನ್ನಾಗಿ ಕುಡ್ಕೊಂಡಿದ್ರೆ ದೆನ್ ನೋ ಪ್ರಾಬ್ಲಮ್. ಅವಾಗ ಒಂದು 6 ತಿಂಗಳು 1 ವರ್ಷಕ್ಕೆ ಒಂದ್ಸತಿ ಸ್ಕ್ಯಾನ್ ಮಾಡ್ಕೊಂಡಿದ್ರೆ ಅದು ಹೊಟ್ಟೋಗಿದೆಯಾ ಅಲ್ಲೋ ಗೊತ್ತಾಗುತ್ತೆ. ಅಥವಾ ಏನೇನು ಕೆಳಗಡೆ ಬಂದಿದ್ರೆ ಅದನ್ನು ಡಾಕ್ಟರ್ ತೆಗೆದು ಬಿಡ್ತಾರೆ, ಇದು ಸರ್ಜರಿ ಮಾಡಬೇಕಾಗುತ್ತೆ. ಬಟ್ ಯೂಶಲಿ ಯಾವುದು ಮೆಡಿಸಿನ್ಸ್ ಇಲ್ಲ. ಈ ಆಯುರ್ವೇದಿಕಲ್ಲಿ ಬರುತ್ತೆ ಹೇಳ್ತಾರೆ ಕೆಲವೊಂದು ಮೆಡಿಸಿನ್ಸ್ ಎಲ್ಲ, ಬಟ್ ಅವೆಲ್ಲ ಪ್ರೂವನ್ ಇಲ್ಲ, ಲಿಟ್ರೇಚರ್ ಸೈನ್ಸ್ ಇನ್ನೂ ಪ್ರೂವ್ ಮಾಡಿಲ್ಲ ಅವೆಲ್ಲ ಹೆಲ್ಪ್ ಮಾಡುತ್ತೆ ಅಂತ. ಸರ್, ನಮ್ಮ ಜೆನ್ಜಿ ವರ್ಡ್ ಅಲ್ಲಿ ಹೇಳಬೇಕು ಅಂತಂದ್ರೆ ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ಅಂತ ಹೇಳ್ತಾರೆ. ಸೊ ಕಿಡ್ನಿ ವಿಚಾರದಲ್ಲಿ ಏನೆಲ್ಲ ರೆಡ್ ಫ್ಲಾಗ್ ಇದೆ ಸರ್? ಫಸ್ಟ್ ನೀವು ಈ ಮಾಡರ್ನ್ ಕಾಯಿಲೆಗಳಿದೆಲ್ಲ BP ಶುಗರ್ ಬರ್ದಿರಂಗೆ ನೋಡ್ಕೋಬೇಕು. ಅದು ನಿಮ್ಮ ಕೈಲಿದೆ. ನಾವು ಅನ್ಕೊಂತೀವಿ BP ಶುಗರ್ ಎಲ್ಲಿಂದಾನೂ ಬರುತ್ತೆ, ಗಾಳಿಯಿಂದ ಬರುತ್ತೆ, ಅಥವಾ ದೇವರೆಲ್ಲೋ ಕೊಡ್ತಾನೆ ಯಾರೋ ಅಂತ. ಎಲ್ಲಿಂದನೂ ಬರಲ್ಲ, ನಿಮ್ಮ ಕೈಲೇ ಇರೋದು ಅದು. ಅದು ಬರೋದು ಅವಾಯ್ಡ್ ಮಾಡಿ. ಹೆಂಗೆ? ಒಳ್ಳೆ ಊಟ ಮಾಡಿ, ಮನೇಲಿ ಊಟ ಮಾಡಿ. ಯಾವಾಗ ಒಂದ್ಸತಿ ಓಕೆ ಪಾರ್ಟಿಗೆ ಹೋಗ್ತೀನಿ, ಮನೇಲಿ ಊಟ ಮಾಡಿ, ಹೆಲ್ದಿ ಫುಡ್ ಊಟ ಮಾಡಿ, ಹೆಲ್ದಿ ಫುಡ್ ತಿನ್ನಿ. ಈಗ ಡಯಟಿಷಿಯನ್ ಹತ್ರ ಹೋಗ್ಬೇಕಾಗಿಲ್ಲ ನಿಮಗೆ. ಯೂಟ್ಯೂಬಲ್ಲೂ ಇವಾಗ ನೀವು ತಾವು ಹೆಂಗೆ ಸರ್ವಿಸ್ ಕೊಡ್ತಾ ಇರೋ ಹಂಗೆ ಯೂಟ್ಯೂಬಲ್ಲೂ ಒಳ್ಳೊಳ್ಳೆ ಪಾಡ್ಕಾಸ್ಟ್ ಇದೆ ನಿಮಗೆ, ಡಯಟ್ ಏನು ಮಾಡಿದ್ರೆ ಅಂತ. ಅದನ್ನ ನೋಡ್ಬಿಟ್ಟು ಶುಗರ್ BP 100% ಪ್ರಿವೆಂಟಬಲ್.
ನೀವು ಕರೆಕ್ಟ್ ಡಯಟ್ ಫಾಲೋ ಮಾಡಿ, ಎಕ್ಸಸೈಸ್ ಮಾಡಿ, ನಿದ್ದೆ ಮಾಡಿ, ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡಿದ್ರೆ 100% ಪ್ರಿವೆಂಟ್ ಮಾಡ್ಬೋದು. ಕೆಲವೊಂದು ಕಾಯಿಲೆ, ಕೆಲವೊಂದ್ಸತಿ ಬಿ ಪಿ ಶುಗರು ಫ್ಯಾಮಿಲಿಯಿಂದ ಬರುತ್ತೆ, ಹೌದು. ಜೀನ್ಸ್ ಇಂದಾನು ಬರುತ್ತೆ, ಫ್ಯಾಮಿಲಿಯಿಂದಾನು ಬರುತ್ತೆ, ಸ್ಟ್ರೆಸ್ ಇಂದಾನು ಬರುತ್ತೆ. ಸೊ ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಪ್ರಿವೆಂಟಬಲ್. ಸೊ ಫಸ್ಟ್ ಅದು ಬರ್ದರಂಗೆ ನೋಡ್ಕೊಂಡ್ರೆ ಕಿಡ್ನಿ ಕಾಯಿಲೆನೇ ಬರಲ್ಲ. ಸೊ ಅದನ್ನ ರೆಡ್ ಫ್ಲಾಗ್ ಅಂತ ನಾನು ಕೇಳಿದ ರೆಡ್ ಫ್ಲಾಗ್ ಅದೇ, ಬಿ ಪಿ ಶುಗರ್ ಬರ್ದರಂಗೆ ನೋಡ್ಕೊಳ್ಳಿ. ಅದು ಬಂದ್ರೆ ಅದು ರೆಡ್ ಫ್ಲಾಗ್. ಅದು ಸರ್, ಇವಾಗ ಬಿ ಪಿ ಶುಗರ್ ಬಂದವ್ರು ಎಲ್ಲರಿಗೂ ಈ ಕಿಡ್ನಿ ಸಮಸ್ಯೆ ಎಲ್ಲರಿಗೂ ಅನ್ನೋದು ಬರಲ್ಲ. ಇರುತ್ತಾ? ಅದ್ರ ಲಿಟ್ರೇಚರ್ ಹೇಳಿದ್ರೆ ಒಂದು 30% 23 ಜನಕ್ಕೆ ಬರುತ್ತೆ. ಅದು ಯಾರಿಗೆ ಅಂತ ಕಂಟ್ರೋಲ್ ಇಲ್ಲದೆ ಇರೋರಿಗೆ. ಕಂಟ್ರೋಲ್ ಇಲ್ಲ, ಮಾತ್ರೆಗಳು ತಗೊಳ್ಳಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ನಿದ್ದೆ ಸರಿಯಾಗಿ ಮಾಡಲ್ಲ, ಸ್ಟ್ರೆಸ್ ತುಂಬಾ ಸ್ಟ್ರೆಸ್ಫುಲ್ಲು, ಆ ಥರವ್ರಿಗೆ ಕಿಡ್ನಿ ಕಾಯಿಲೆ ಬರುತ್ತೆ. ಸೊ ಎಲ್ಲರಿಗೂ ಬರಲ್ಲ. 30-40%, 30-40% ಇಸ್ ಆಲ್ಸೋ ಗುಡ್ ನಂಬರ್. ಹೌದು. 100ಕ್ಕೆ 30 ಜನಕ್ಕೆ ಬರುತ್ತೆ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ನಂಬರ್. ಸೊ ಅದಕ್ಕೆ ಇವಾಗ ನಾವು 5 ಜನ ಇಲ್ಲಿ ಕೂತಿದ್ದೀವಿ, ನಾವು ನಮ್ಮಲ್ಲಿ ಇಬ್ಬರಿಗೆ ಬರ್ಬೋದು ಹೌದು ಸರ್. ಅಲ್ವಾ? ಸೊ ಅದಕ್ಕೆ ನಾವು ಬೆಟರ್ ಅಂದ್ರೆ ನನಗೆ ಬರಲ್ಲ, ನಾವು ಕೂತ್ಕೊಂಡಿದ್ರೆ ಆಗಲ್ಲ. ಎಲ್ಲರೂ ಹೋಗಿ ಟೆಸ್ಟ್ ಒಂದ್ಸತಿ, ಬಿ ಪಿ ಶುಗರ್ ಇದ್ರೆ ಒಂದ್ಸತಿ ಮಾಡಿಸ್ಕೊಳ್ಳೋದು ಒಳ್ಳೇದು. ಹಂಗೆ 40-50 ವರ್ಷದ ಮೇಲೆ ಆದ್ರೆ ಒಂದ್ಸತಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಸಿಂಪಲ್ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮಾಡ್ಕೊಂಡ್ಬಿಟ್ರೆ ಬರೋದಿಲ್ಲ. ಸೊ ರೆಡ್ ಫ್ಲಾಗ್ ಅಂತ ಅದೇ, ಈ ಕಾಯಿಲೆ ಬಂದ್ರೆ ಅದು ರೆಡ್ ಫ್ಲಾಗ್, ಕಾಯಿಲೆ ಬರ್ಲಿಲ್ಲ ಅಂದ್ರೆ ರೆಡ್ ಫ್ಲಾಗ್ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.